ಹಾಯ್ ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಡಿಸೈನ್ನ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಸೀರೆ ಬಟ್ಟೆನ ತೊಗೊಂಡಿದ್ದೀನಿ. ಸೀರೆ ಬಟ್ಟೆನ ತೊಗೊಂಡು 1-1.5 ಇಂಚಿಗೆ ಈ ರೀತಿ ಕಟ್ ಮಾಡ್ಕೊತೀನಿ ನೋಡಿ. ಈ ರೀತಿ ಪೀಸ್ನ ಮಾಡಿಕೊಂಡು ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊತಿದ್ದೀನಿ ನೋಡಿ. ಈ ರೀತಿ ಒಂದಕ್ಕೊಂದು ಸ್ಟಿಚ್ ಹಾಕೋತಿದ್ದೀನಿ ನೋಡಿ. ಈ ರೀತಿ ಮಾಡ್ಕೊತೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡೆ. ಇವಾಗ ಅದನ್ನು ಫೋಲ್ಡ್ ಮಾಡಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕೋತಿದ್ದೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡೆ. ಅದನ್ನು ನೀಟಾಗಿ ಒಂದು ಸಮವಾಗಿದೆಯಾ ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಇಟ್ಟು ನೋಡಿ. ಇವಾಗ ಸಣ್ಣದಾಗಿ ನರಿಗೆ ಕೊಟ್ಕೊತಿದ್ದೀನಿ ನೋಡಿ. ಒಂದು ಸೂಜಿನ ತಗೊಂಡು ಈ ರೀತಿ ನೋಡಿ. ಈ ರೀತಿ ಸಣ್ಣದಾಗಿ ನರಿಗೆನ ಕೊಟ್ಕೊತಿದ್ದೀನಿ ನೀಟಾಗಿ ನಿಧಾನವಾಗಿ ಸಣ್ಣದಾಗಿ ನರಿಗೆನ ಕೊಟ್ಕೊಳ್ಳಿ ನೋಡಿ. ಈ ರೀತಿ ನಡಿಕೆ ಕೊಟ್ಕೊಂಡೆ. ಇವಾಗ ಇದಕ್ಕೆ ಸೇರಿಸ್ತೀನಿ ನೋಡಿ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾನು ಯಾವ ರೀತಿ ಶೇಪ್ ಕೊಡ್ತೀನಿ ಆ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ. ನಾನು ಯಾವ ರೀತಿ ಡಿಸೈನ್ ಮಾಡ್ತೀನಿ ಆ ರೀತಿ ಮಾರ್ಕ್ ಮಾಡಿಕೊಂಡೆ ನೋಡಿ. ಈ ರೀತಿ ನಾನು ಮಾರ್ಕ್ ಮಾಡಿರೋದ್ರ ಮೇಲೆ ಇಟ್ಟು ನರಿಗೆ ಕೊಟ್ಟಿರೋದನ್ನು ನಾನು ಮಾರ್ಕ್ ಮಾಡಿರೋದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೋತೀನಿ ನೋಡಿ. ಈ ರೀತಿ ಇಟ್ಕೋತಿದ್ದೀನಿ ನೋಡಿ. ಇವಾಗ ನೀಟಾಗಿ ಬಂತು ನೋಡಿ. ಇವಾಗ ಲೇಸು ಸ್ವಲ್ಪ ಚಿಕ್ಕದು ತಗೊಂಡಿರೋದ್ರಿಂದ ಇನ್ನು ಸ್ವಲ್ಪ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಈ ರೀತಿ ಹೊಲಿಗೆ ಹಾಕಿದ್ದೀನಲ್ಲ ಅದನ್ನು ಬಿಟ್ಟು ಇನ್ನು ಸ್ವಲ್ಪ ಉಳ್ಕೊಂಡಿರುವಂಥದ್ದೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಲೇಸು ಸ್ವಲ್ಪ ಚಿಕ್ಕದು, ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೊತಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿಕೊಂಡೆ ನೋಡಿ. ಇವಾಗ ಲೇಸ್ನ ಕೊಡ್ತಿದ್ದೀನಿ ನೋಡಿ. ಇವಾಗ ನೆಕ್ಗೆ ಇಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊತಿದ್ದೀನಿ ನೋಡಿ. ಇಲ್ಲಿವರೆಗೂ ಸ್ಟಿಚ್ ಮಾಡಿ ಕಟ್ ಮಾಡ್ಕೊತೀನಿ ನೋಡಿ. ಇವಾಗ ವಾಪಸ್ ತಿರ್ಗಾ ಇನ್ನೂ ಸ್ಟಿಚ್ ಹಾಕ್ತಿದ್ದೀನಿ ನೋಡಿ. ಇನ್ನೊಂದು ಸೈಡು ಅದೇ ರೀತಿ ಕೊಟ್ಕೊತೀನಿ ನೋಡಿ. ಇವಾಗ ಎರಡು ಸೈಡು ಕೊಟ್ಕೊಂಡೆ. ಇವಾಗ ನೋಡಿ. ಇವಾಗ ಇದರ ಮೇಲಿಟ್ಟು ಸ್ಟಿಚ್ ಮಾಡ್ಕೊತೀನಿ ನೋಡಿ. ಈ ರೀತಿ ನರಿಗೆ ಕೊಟ್ಟಿರೋದ್ರ ಮೇಲಿಟ್ಟು ಸ್ಟಿಚ್ ಮಾಡ್ಕೊತಿದ್ದೀನಿ ನೋಡಿ. ನೀಟಾಗಿ ಕೂಳೆ ಎಲ್ಲೂ ಕಾಣಬಾರ್ದು ಆ ರೀತಿ ಲೇಸ್ನ ಕೊಡಬೇಕು ಇದರ ಮೇಲೆ ನೋಡಿ. ಮತ್ತು ಆ ಕಡೆ ಈ ಕಡೆ ಕೊಟ್ಟಿದ್ದೀನಲ್ಲ ಲೇಸು, ಅದು ಕೂಡ ಈ ಲೇಸಲ್ಲಿ ಮುಚ್ಚೋಗಬೇಕು ನೋಡಿ. ಅದು ಕೂಡ ಕೂಳೆ ಕಾಣಬಾರ್ದು ಆ ರೀತಿ ಅದರ ಮೇಲಿಟ್ಟು ನೀಟಾಗಿ ಸ್ಟಿಚ್ ಹಾಕೋಬೇಕು
ನೋಡಿ ಇವಾಗ ಆಯಿತು. ಇವಾಗ ಇದರ ಮೇಲೆ ಇನ್ನೊಂದು ಸ್ಟಿಚ್ನ ಹಾಕೋತೀನಿ. ನೋಡಿ ಒಂದು ಸೈಡ್ ಹಾಕಿದ್ದೆ, ಇವಾಗ ಇನ್ನೊಂದು ಸೈಡು ಹಾಕೋತಿದ್ದೀನಿ ಸ್ಟಿಚ್ನ. ದಾರಾನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಡಿಯೋ ಮಾಡ್ಕೊಂಡು ಹೊಲಿಬೇಕಾದ್ರೇ ದಾರ ಕಟ್ಟಾಗುತ್ತೆ. ಯಾವುದೇ ಕ್ರಾಸಲ್ಲಿ ಸ್ಟಿಚ್ ಮಾಡುವಾಗ, ಕ್ರಾಸು ರೌಂಡ್ ಶೇಪು ಬರುವಂಥದ್ದು ಸ್ಟಿಚ್ ಮಾಡುವಾಗ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡಬೇಕು. ನೋಡಿ ಈಗ ಎರಡು ಸೈಡು ಇರುವಂಥ ಕೂಳೆನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ನೋಡಿ ಈ ರೀತಿ ಬಂತು. ನೋಡಿ ಈ ರೀತಿ ಬಂತು. ಇವಾಗ ಇದಕ್ಕೆ ದಾರಾನ ಕೊಡ್ತೀನಿ. ದಾರಾನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ನೋಡಿ ಸೀರೆ ಬಟ್ಟೆ ಮತ್ತು ಸ್ವಲ್ಪ ಬಾರ್ಡ್ರನ್ನ ಹಾಕಿ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ನಾನು ಯಾವಾಗಲೂ ದಾರಾನ ಕೊಡಬೇಕಾದ್ರೆ 3 ಇಂಚು ಇಲ್ಲ 2.5 ಇಂಚಿಗೆ ಕೊಡ್ತೀನಿ. ನೋಡಿ 3 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಇವಾಗ ದಾರಾನಲ್ಲಿಟ್ಟು ಸ್ಟಿಚ್ ಮಾಡ್ತೀನಿ. ಫ್ರೆಂಡ್ಸ್, ಈ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎರಡು ಸೈಡು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ದಾರಾನ ಕೊಟ್ಟಿದ್ದೀನಿ. ನೋಡಿ ಈ ರೀತಿ ಬಂತು.